ಒಂದು ಕ್ಷಣ ಯೋಚನೆ ಮಾಡಿ. 10,000 ವರ್ಷಗಳ ಹಿಂದೆನೇ ಸಂಪೂರ್ಣವಾಗಿ ಅಳೆದುಹೋಗಿದ್ದ ಒಂದು ಬೇಟೆಗಾರ ಪ್ರಾಣಿ ಮತ್ತೆ ಭೂಮಿಯ ಮೇಲೆ ಓಡಾಡ್ತಿದೆ ಅಂತ ಸುದ್ದಿ ಬಂದರೆ ಹೇಗನ್ನಿಸಬಹುದು? ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ಕಥೆ ಥರನೇ ಅಲ್ವಾ? ಆದರೆ ಇದು ಇತ್ತೀಚಿನ ಒಂದು ದೊಡ್ಡ ಚರ್ಚೆಯ ವಿಷಯ. ಬನ್ನಿ, ಇವತ್ತು ನಾವು ಈ ಡೈರ್ ವುಲ್ಫ್ ಅಂದರೆ ಈ ಪ್ರಾಚೀನ ತೋಳದ ಹಿಂದಿರುವ ಅದ್ಭುತ ಆದರೆ ಅಷ್ಟೇ ವಿವಾದಾತ್ಮಕವಾದ ಕಥೆಯನ್ನು ನೋಡೋಣ. ನೋಡಿ, ಕೊಲೋಸಲ್ ಬಯೋಸೈನ್ಸಸ್ ಅನ್ನೋ ಕಂಪನಿ ನಾವು ಡೈರ್ ವುಲ್ಫ್ ಅನ್ನೋ ಮತ್ತೆ ಬದುಕಿಸಿದ್ದೇವೆ ಅಂತ ಘೋಷಣೆ ಮಾಡಿದಾಗ ಇಡೀ ಜಗತ್ತು ಒಮ್ಮೆ ತಿರುಗಿ ನೋಡಿತ್ತು. ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಹೇಳಿದ ಹಾಗೆ ಇದು ವೈಜ್ಞಾನಿಕ ಪ್ರಗತಿಯ ಒಂದು ಅದ್ಭುತ ಅಂತಲೇ ಎಲ್ಲರೂ ಭಾವಿಸಿದರು. ಇದು ವಿಜ್ಞಾನದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯದ ಆರಂಭದಂತೆ ಕಾಣ್ತಾ ಇತ್ತು. ಹಾಗಾದರೆ ನಮ್ಮ ಮೊದಲನೇ ಭಾಗ ಪುನರ್ಜನ್ಮ ಪಡೆದ ಬೇಟೆಗಾರ. 10,000 ವರ್ಷಗಳ ಹಿಂದೆ ಅಳಿದು ಹೋದ ಹಿಮಯುಗದ ಈ ದೈತ್ಯ ತೋಳನ್ನು ಕೊಲೋಸಲ್ ಕಂಪನಿ ನಿಜವಾಗಿಯೂ ಮತ್ತೆ ಜೀವಂತಗೊಳಿಸಿದೆಯಾ ಅಥವಾ ಇದರ ಹಿಂದಿರೋ ಸತ್ಯ ಬೇರೆನೇ ಇದೆಯಾ? ಈ ಪ್ರಾಜೆಕ್ಟ್ನ ಫಲಿತಾಂಶ ಏನು ಗೊತ್ತಾ? ತೆಳು ಬಣ್ಣದ ತುಪ್ಪಳ ಇರುವ ನೋಡೋದಕ್ಕೆ ದೈತ್ಯ ತೋಳದ ಹಾಗೆ ಕಾಣುವ 3 ಮರಿಗಳು ಹುಟ್ಟಿದವು. ಇವುಗಳನ್ನು ಪ್ರಾಚೀನ ಡೈರ್ ವುಲ್ಫ್ ಹೇಗಿತ್ತೋ ಹಾಗೆಯೇ ಕಾಣುವಂತೆ ಜೆನೆಟಿಕ್ ಆಗಿ ಡಿಸೈನ್ ಮಾಡಲಾಗಿತ್ತು. ಇದು ಟೆಕ್ನಾಲಜಿಯ ಒಂದು ದೊಡ್ಡ ಸಾಧನೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಇವು ನಿಜವಾಗ್ಲೂ ಡೈರ್ ವುಲ್ಫ್ಗಳ ಅಥವಾ ಕೇವಲ ಅದರ ಹಾಗೆ ಕಾಣುವ ತೋಳುಗಳ? ಈಗ ಬರೋಣ 2ನೇ ಭಾಗಕ್ಕೆ, ಆನುವಂಶಿಕ ನೀಲನಕ್ಷೆ. ಈ ವೈಜ್ಞಾನಿಕ ಪವಾಡದ ಹಿಂದೆ ಯಾವ ತಂತ್ರಜ್ಞಾನ ಇದೆ? ಇದರ ಉತ್ತರ ಸಾವಿರಾರು ವರ್ಷಗಳ ಹಿಂದಿನ ಪಳೆಯುಳಿಕೆಗಳಲ್ಲಿ ಸಿಕ್ಕ ಪ್ರಾಚೀನ DNA ಮತ್ತು ಇವತ್ತಿನ ಅತ್ಯಾಧುನಿಕ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಲ್ಲಿದೆ. ಈ ಇಡೀ ಪ್ರಕ್ರಿಯೆ ಶುರುವಾಗಿದ್ದೇ ಗತಕಾಲದ ಕೆಲವು ಕುರುಹುಗಳಿಂದ. ವಿಜ್ಞಾನಿಗಳು 2 ಮುಖ್ಯವಾದ ಪಳೆಯುಳಿಕೆಗಳನ್ನು ಬಳಸ್ಕೊಂಡ್ರು. ಒಂದು 72,000 ವರ್ಷ ಹಳೆಯ ಒಳಗಿವಿಯ ಮೂಳೆ, ಇನ್ನೊಂದು ಸುಮಾರು 13,000 ವರ್ಷ ಹಳೆಯ ಹಲ್ಲು. ಈ ಪಳೆಯುಳಿಕೆಗಳಿಂದ ಪ್ರಾಚೀನ DNA ಬಹಳ ಜಾಗರೂಕತೆಯಿಂದ ಹೊರತೆಗೆಯಲಾಯಿತು. ಈ ಇಡೀ ಪ್ರಾಜೆಕ್ಟ್ನ ಹೀರೋ ಅಂದರೆ ಕ್ರಿಸ್ಪರ್ ಕ್ಯಾಸ್9 ಅನ್ನೋ ತಂತ್ರಜ್ಞಾನ. ಇದನ್ನು ಸರಳವಾಗಿ ಮಾಲಿಕ್ಯುಲರ್ ಸಿಸರ್ಸ್ ಅಥವಾ ಆಣ್ವಿಕ ಕತ್ತರಿ ಅಂತ ಕರಿಬೋದು. ಯಾಕಂದರೆ ಈ ಟೆಕ್ನಾಲಜಿ ಒಂದು ಜೀವಿಯ DNA ನಮಗೆ ಬೇಕಾದ ಜಾಗವನ್ನೇ ಗುರುತಿಸಿ ಅಲ್ಲಿ ಕತ್ತರಿಸೋಕೆ, ಹೊಸ ಜೀನ್ಗಳನ್ನ ಸೇರಿಸೋಕೆ ಅಥವಾ ಬೇಡವಾದನ್ನು ತೆಗೆದು ಹಾಕೋಕೆ ವಿಜ್ಞಾನಿಗಳಿಗೆ ಸಹಾಯ ಮಾಡೋಕ್ಕೆ. ನೋಡಿ, ಈ ಕ್ರಿಸ್ಪರ್ ಕ್ಯಾಸ್9 ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಒಂದು ಗೈಡ್ RNA ಅಂತ ಇರುತ್ತೆ. ಅದು DNA ಸ್ಟ್ರ್ಯಾಂಡ್ನಲ್ಲಿ ಒಂದು ನಿರ್ದಿಷ್ಟ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೆ. ನಂತರ ಕ್ಯಾಸ್9 ಅನ್ನೋ ಪ್ರೋಟೀನ್ ಆ ಜಾಗದಲ್ಲಿ DNA ಕತ್ತರಿಸುತ್ತೆ. ಇದೊಂಥರ ಸರ್ಜನ್ ಆಪರೇಷನ್ ಮಾಡುವಾಗ ತೋರಿಸುವ ನಿಖರತೆಯಂತೆ. ಈ ಪ್ರಕ್ರಿಯೆಯಿಂದಾಗಿ ವಿಜ್ಞಾನಿಗಳು ಅಲ್ಲಿ ತಮಗೆ ಬೇಕಾದ ಬದಲಾವಣೆ ಮಾಡಬಹುದು. ಹಾಗಾದರೆ ಕೊಲೋಸಲ್ ಕಂಪನಿ ಮಾಡಿದ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು 4 ಸಿಂಪಲ್ ಸ್ಟೆಪ್ಸ್ನಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಮೊದಲು ಪ್ರಾಚೀನ ಪಳೆಯುಳಿಕೆಗಳಿಂದ DNA ತೆಗೆದು ಅದನ್ನು ಸೀಕ್ವೆನ್ಸ್ ಮಾಡಿದರು. ಆಮೇಲೆ ಡೈರ್ ವುಲ್ಫ್ನ ವಿಶೇಷ ಗುಣಗಳಿಗೆ ಕಾರಣವಾದ ಜೀನ್ಗಳನ್ನು ಗುರುತಿಸಿದರು. 3ನೇ ಹಂತದಲ್ಲಿ ಆ ಜೀನ್ಗಳನ್ನು ಇವತ್ತಿನ ಬೂದುತೋಳದ DNA ಸೇರಿಸೋಕೆ ಕ್ರಿಸ್ಪರ್ ತಂತ್ರಜ್ಞಾನ ಬಳಸಿದರು. ಕೊನೆಗೆ ಹೀಗೆ ಬದಲಾಯಿಸಿದ ಜೀನ್ಗಳನ್ನು ಬೂದುತೋಳದ ಭ್ರೂಣಗಳಿಗೆ ಹಾಕಿ ಬಾಡಿಗೆ ತಾಯಿಯ ಮೂಲಕ ಮರಿಗಳಿಗೆ ಜನ್ಮ ನೀಡಲಾಯಿತು. ಈಗ ಬರೋಣ 3ನೇ ಭಾಗಕ್ಕೆ. ತೋಳದ ವೇಷದಲ್ಲಿ ತೋಳ. ಈ ಟೆಕ್ನಾಲಜಿಯ ಸಾಧನೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರಾ ಅಥವಾ ಇದು ವಿಜ್ಞಾನದ ಹೆಸರಲ್ಲಿ ನಡೆದಿರುವ ಒಂದು ನಾಟಕನ? ಇಲ್ಲಿಂದಾನೇ ನಿಜವಾದ ಚರ್ಚೆ ಶುರುವಾಗೋದು. ಇಲ್ಲಿ 2 ತದ್ವಿರುದ್ಧ ವಾದಗಳಿದ್ದಾವೆ. ಒಂದು ಕಡೆ ಕೊಲೋಸಲ್ ಕಂಪ್ನಿ ನಾವು ಡೈರ್ ವುಲ್ಫ್ ಅನ್ನು ಮತ್ತೆ ಬದುಕಿಸಿದ್ದೇವೆ ಅಂತ ಹೇಳುತ್ತೆ. ಇನ್ನೊಂದು ಕಡೆ ವೈಜ್ಞಾನಿಕ ಸಮುದಾಯದ ಬಹುತೇಕ ತಜ್ಞರು ಇಲ್ಲ, ಇದು ನಿಜವಾದ ಡೈರ್ ವುಲ್ಫ್ ಅಲ್ಲ, ಇದೊಂದು ಜೆನೆಟಿಕ್ ಆಗಿ ಬದಲಾಯಿಸಿದ ಬೂದುತೋಳಷ್ಟೇ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಇಡೀ ವಿವಾದದ ಮೂಲ ಎಲ್ಲಿದೆ ಗೊತ್ತಾ? ಅದು ಈ ಸಂಖ್ಯೆಯಲ್ಲಿದೆ, 15. ಹೌದು ನೋಡಿ, ಬೂದುತೋಳಕ್ಕೂ ಪ್ರಾಚೀನ ಡೈರ್ ವುಲ್ಫ್ಗೂ ನಡುವೆ ಸಾವಿರಾರು ಜೆನೆಟಿಕ್ ವ್ಯತ್ಯಾಸಗಳಿವೆ. ಆದರೆ ಕೊಲೋಸಲ್ ಕಂಪನಿ ಮಾಡಿರೋದೇನು ಅಂದರೆ ಬೂದುತೋಳದ ಜೆನೆಟಿಕ್ ಕೋಡ್ಗೆ ಕೇವಲ 15 ಡೈರ್ ವುಲ್ಫ್ ಜೀನ್ಗಳನ್ನು ಸೇರಿಸಿದ್ದಷ್ಟೇ. ನೀವೇ ಯೋಚಿಸಿ, ಒಂದು ಇಡೀ ಪ್ರಾಣಿ ಪ್ರಭೇದದ ಎಲ್ಲ ಗುಣಗಳನ್ನು, ಅದರ ಅನನ್ಯತೆಯನ್ನು ಕೇವಲ 15 ಜೀನ್ಗಳು ಹಿಡಿದಿರೋಕ್ಕೆ ಸಾಧ್ಯನಾ? ಇದೇ ದೊಡ್ಡ ಪ್ರಶ್ನೆ. ಈ ಬಗ್ಗೆ ಸ್ವತಂತ್ರ ತಜ್ಞರ ಮಾತು ತುಂಬಾ ಸ್ಪಷ್ಟವಾಗಿದೆ. ಅವರು ವೈಜ್ಞಾನಿಕವಾಗಿ ಒಂದು ಪ್ರಭೇದದ ವ್ಯಾಖ್ಯಾನದ ಪ್ರಕಾರ ಈ ಪ್ರಾಣಿಗಳನ್ನು ಡೈರ್ ವುಲ್ಫ್ ಅಂತ ಕರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದು ಕೊಲೋಸಲ್ ಕಂಪನಿಯ ವಾದಕ್ಕೆ ಸಿಕ್ಕಿರೋ ದೊಡ್ಡ ಹೊಡೆತ. ಅಷ್ಟೇ ಅಲ್ಲ, IUCN ಅಂದರೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಇದೊಂದು ಜಾಗತಿಕವಾಗಿ ಗುರುತಿಸಿಕೊಂಡಿರೋ ಸಂಸ್ಥೆ. ಇವರು ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಅವರ ಪ್ರಕಾರ ಈ ಪ್ರಾಣಿಗಳು ಡೈರ್ ವುಲ್ಫ್ಗಳಲ್ಲ, ಅವುಗಳ ಪ್ರತಿನಿಧಿಗಳೂ ಅಲ್ಲ.
ಅತಿ ಮುಖ್ಯವಾಗಿ ಈ ಇಡೀ ಪ್ರಾಜೆಕ್ಟ್ ಪ್ರಾಣಿ ಸಂರಕ್ಷಣೆಗೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಕೊನೆಯ ಭಾಗಕ್ಕೆ ಬರೋಣ. ಡಿ ಎಕ್ಸ್ಟಿಂಕ್ಷನ್ ಚರ್ಚೆ. ಡಿ ಎಕ್ಸ್ಟಿಂಕ್ಷನ್ ಅಂದರೆ ಅಳಿದು ಹೋದ ಪ್ರಭೇದಗಳನ್ನು ಮತ್ತೆ ಜೀವಂತಗೊಳಿಸೋದು. ಈ ಯೋಜನೆ ಕೇವಲ ಡಯರ್ ವುಲ್ಫ್ಗೆ ಮಾತ್ರ ಸೀಮಿತವಾದ ಚರ್ಚೆ ಅಲ್ಲ. ಇದು ನಮ್ಮ ಮುಂದೆ ಹಲವಾರು ನೈತಿಕ ಮತ್ತು ತಾತ್ವಿಕ ಪ್ರಶ್ನೆಗಳನ್ನು ಇಡ್ತಿದೆ. ಈ ಟೆಕ್ನಾಲಜಿ ನಮ್ಮನ್ನು ಕೆಲವು ಗಂಭೀರ ಪ್ರಶ್ನೆಗಳ ಮುಂದೆ ನಿಲ್ಲಿಸುತ್ತೆ. ಒಂದು ಕಡೆ ಲ್ಯಾಬ್ನಲ್ಲಿ ಹುಟ್ಟಿದ ಈ ಜೀವಿಗಳ ಹಕ್ಕುಗಳೇನು? ಯಾರು ಇದರ ಜವಾಬ್ದಾರಿ ತಗೊಳ್ತಾರೆ? ಅಳಿದು ಹೋದ ಪ್ರಾಣಿಗಳನ್ನು ವಾಪಸ್ ತರಬಹುದು ಅಂದರೆ ಈಗ ಕಷ್ಟದಲ್ಲಿರೋ ಪ್ರಾಣಿಗಳನ್ನು ಉಳಿಸೋ ಪ್ರಯತ್ನಗಳಿಗೆ ಹಿನ್ನಡೆ ಆಗಬಹುದಾ? ಒಂದು ವೇಳೆ ಈ ಹೊಸ ಪ್ರಾಣಿಗಳನ್ನು ಕಾಡಿಗೆ ಬಿಟ್ಟರೆ ಅವು ನಮ್ಮ ಪರಿಸರವನ್ನು ಹಾಳು ಮಾಡಬಹುದಾ? ಮತ್ತು ಅತಿ ಮುಖ್ಯವಾಗಿ ಇಂತಹ ದುಬಾರಿ ಪ್ರಾಜೆಕ್ಟ್ಗಳಿಗೆ ಖರ್ಚು ಮಾಡೋ ಕೋಟ್ಯಾಂತರ ರೂಪಾಯಿಗಳನ್ನು ಈಗಾಗಲೇ ಅಳಿವಿನಂಚಿನಲ್ಲಿರೋ ಪ್ರಾಣಿಗಳನ್ನು ಬಳಸಬಾರ್ದಾ? ಇದಲ್ಲದೆ ಇಲ್ಲೊಂದು ಮೂಲಭೂತವಾದ ಸಮಸ್ಯೆ ಇದೆ. ಒಂದು ವೇಳೆ ನಾವು 100ಕ್ಕೆ 100ರಷ್ಟು ಪರ್ಫೆಕ್ಟ್ ಆಗಿರೋ ಡಯರ್ ವುಲ್ಫನ್ನು ಸೃಷ್ಟಿಸಿದರೂ ಕೂಡ ಆ ಪ್ರಾಣಿ ಬದುಕೋಕೆ ಬೇಕಾದ ಜಗತ್ತು ಈಗ ಇಲ್ಲ. ಅದು ಬೇಟೆಯಾಡ್ತಿದ್ದ ದೊಡ್ಡ ದೊಡ್ಡ ಪ್ರಾಣಿಗಳು ಅಂದರೆ ದೈತ್ಯ ಸ್ಲಾತ್ಗಳು, ಮ್ಯಾಮತ್ಗಳು ಇವ್ಯಾವೂ ಈಗ ಅಸ್ತಿತ್ವದಲ್ಲಿಲ್ಲ. ಹಾಗಾದರೆ ಈ ಹೊಸ ಪ್ರಾಣಿ ಇವತ್ತಿನ ಪರಿಸರದಲ್ಲಿ ಹೇಗೆ ಬದುಕುತ್ತೆ? ಎಲ್ಲಿಗೆ ಹೋಗುತ್ತೆ? ಕೊನೆಯದಾಗಿ ಈ ಇಡೀ ಘಟನೆ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸಿದೆ. ಒಂದು ವೇಳೆ ಪ್ರಾಣಿಗಳ ಅಳಿವು ಅನ್ನೋದೇ ಶಾಶ್ವತ ಅಲ್ಲ ಅಂತಾದರೆ ಹಾಗಾದರೆ ಪ್ರಕೃತಿ ಸಂರಕ್ಷಣೆಯ ಅರ್ಥವೇನು? ಇದು ಪರಿಸರ ಸಂರಕ್ಷಣೆಗೆ ಸಿಕ್ಕಿರೋ ಒಂದು ಹೊಸ ಶಕ್ತಿಶಾಲಿ ಅಸ್ತ್ರವೋ ಅಥವಾ ನಮ್ಮನ್ನ ದಾರಿ ತಪ್ಪಿಸೋ ಒಂದು ಅಪಾಯಕಾರಿ ಆಟವೋ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈಗಲೇ ಹುಡುಕಲು ಶುರು ಮಾಡಬೇಕಿದೆ.